ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಲೆನಾಡಿನ ಮಡಿಲಲ್ಲಿ ತುಂಗಾ ನದಿಯ ತಪ್ಪಲಲ್ಲಿ ಇರುವಂತಹ ಶಾರದಮ್ಮನ ಸನ್ನಿಧಿ ಶೃಂಗೇರಿಯ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಈ ದಿನದ ವಿಶೇಷತೆ ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ದ್ವಾದಶ ರಾಶಿಗಳ ಫಲಾಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಮೇಷ ರಾಶಿಯ ಈ ದಿನದ ಫಲ ಹೇಗಿದೆ ಅಂತ. ಗ್ರಹಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ರಾಶಿಫಲವನ್ನು ನೋಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದ ನವಗ್ರಹ ದೇವತಾಭ್ಯೋ ನಮಃ. ಓಂ ಕಾಕಧ್ವಜಾಯ ವಿದ್ಮಹೇ ಖಡ್ಗಹಸ್ತಾಯ ಧೀಮಹಿ ತನ್ನೋ ಮಂದಃ ಪ್ರಚೋದಯಾತ್. ಶಂ ಶನೈಶ್ಚರಾಯ ನಮಃ. ಹಂ ಹನುಮತೇ ನಮಃ. ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಮೇಷರಾಶಿಯನ್ನು ನೋಡಿದಾಗ ಇವತ್ತಿನ ದಿನದಲ್ಲಿ ಅಲಂಕಾರಿಕ ವಸ್ತುಗಳನ್ನು ಖರೀದಿಸುವಂಥ ಸುಯೋಗ, ಬಂಧುಗಳ ಸಹಕಾರ ಸಿಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಅದರಲ್ಲೂ ಕೂಡ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಪಾಲುದಾರಕ ವ್ಯವಹಾರಾದಿಗಳಲ್ಲೂ ಕೂಡ ಸ್ವಲ್ಪ ಒತ್ತಡಗಳಿರ್ತಕ್ಕಂಥದ್ದು. ಇಷ್ಟು ದಿನಗಳ ಕಾಲ ಪಾಲುದಾರಕ ವ್ಯವಹಾರಗಳು ಚೆನ್ನಾಗಿ ನಡೀತಾ ಇರತಕ್ಕಂಥದ್ದಾಗಿರುತ್ತೆ. ಯಾವುದೋ ಅಚಾನಕ್ಕಾದಂಥ ಒಂದು ಸಣ್ಣ ಪುಟ್ಟದಾದ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ಎಚ್ಚರವಾಗಿರಿ. ಇವತ್ತಿನ ದಿವಸ ಆಂಜನೇಯನ ಪ್ರಾರ್ಥನೆ, ಆಂಜನೇಯನ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಸಾಹಿತ್ಯ ಕ್ಷೇತ್ರದಲ್ಲಿದ್ದಂಥವ್ರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ಕುಟುಂಬದೊಂದಿಗೆ ಎಲ್ಲಾದರೂ ಪ್ರಯಾಣಕ್ಕೆ ತೆರಳುವಂತಹ, ಪುಣ್ಯಕ್ಷೇತ್ರಗಳಿಗೆ ತೆರಳುವಂತಹ ಸುಯೋಗಿರ್ತಕ್ಕಂಥದ್ದು. ಮಿತ್ರರ ಭೇಟಿ ಆಗ್ತಕ್ಕಂಥದ್ದಾಗಿರುತ್ತೆ. ಗೃಹ ನಿಮಿತ್ತವಾದ ಒಂದು ಎಲ್ಲ ಉಪಕರಣಗಳನ್ನು ಇವತ್ತಿನ ದಿವಸ ಖರೀದಿ ಮಾಡುವಂತಹ ಸುಯೋಗಿರ್ತಕ್ಕಂಥದ್ದು. ವೃಷಭ ರಾಶಿಯವರು ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ದ್ವಾದಶಾಕ್ಷರ ಮಂತ್ರದ ಸ್ಮರಣೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ಇವತ್ತಿನ ದಿವಸ ಅನಗತ್ಯವಾಗಿರ್ತಕ್ಕಂಥ ಖರ್ಚುಗಳಿಗೆ ಕಡಿವಾಣವನ್ನು ಹಾಕ್ಕೊಳ್ಳಿ. ವೃತ್ತಿಯಲ್ಲಿ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಏನೋ ಇಷ್ಟು ದಿವಸಗಳಿಂದ ಏನಾದರೂ ಖರೀದಿ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು, ಖರೀದಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ಇನ್ನು ಮನೆಯಲ್ಲಿ ಮಂಗಳಮಯವಾಗಿರ್ತಕ್ಕಂಥ ಏನಾದರೂ ಮಂಗಳ ಕಾರ್ಯಾದಿಗಳನ್ನು ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ ಇವತ್ತಿನ ದಿವಸ ಪ್ರಾರಂಭಿಸುವುದು ಅಥವಾ ಆ ಮಾತನ್ನು ಪ್ರಾರಂಭ ಮಾಡ್ತಕ್ಕಂಥದ್ರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಇವತ್ತಿನ ದಿವಸ ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ, ಮಕ್ಕಳ ಸಹಕಾರ ಸಿಗ್ತಕ್ಕಂಥದ್ದು. ಆದರೆ ಪ್ರಯಾಣದಲ್ಲಿ ಏನಾದರೂ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಅದರಿಂದ ಸ್ವಲ್ಪ ಮಾನಸಿಕ ಒತ್ತಡ ಸಿಗ್ತಕ್ಕಂಥದ್ದು. ಸ್ವಲ್ಪ ವೆಹಿಕಲ್ ಅಂದರೆ ವಾಹನ ಚಾಲನೆ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಜಾಗ್ರತೆ ವಹಿಸಿ ಕಟಕ ರಾಶಿಯವರು ಇವತ್ತಿನ ದಿವಸ. ವಿಶೇಷವಾಗಿ ದೂರಭಾರದ ಪ್ರಯಾಣವನ್ನು ಮಾಡಬೇಕಾಗಿರ್ತಕ್ಕಂಥವ್ರು ಅನಿವಾರ್ಯತೆಗಳಿದ್ದಾಗ ಮಾಡುವಂತಹ ಆ ಒಂದು ಸಮಯದಲ್ಲಿ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ತುಂಬ ಶುಭಪ್ರದ. ಕಟಕ ರಾಶಿಯವರು ಇವತ್ತಿನ ದಿವಸ ಚಂದ್ರಮೌಳೇಶ್ವರನ ದರ್ಶನ, ವಿಶೇಷವಾಗಿ ಆ ಸಾಂಬಶಿವನ ದರ್ಶನಯುಕ್ತವಾಗಿ ನಿಮ್ಮ ಎಲ್ಲ ಪ್ರಾರ್ಥನೆ ಕೂಡ ಸಂಕಲ್ಪ ಆಗ್ತಕ್ಕಂಥದ್ದಾಗಿರುತ್ತೆ. ಚಂದ್ರಚೂಡೇಶ್ವರನ ದರ್ಶನ ಮಾಡಿ ಅಥವಾ ಸಾಂಬಶಿವನ ದರ್ಶನ ಮಾಡೋದ್ರಿಂದ ಶುಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇವತ್ತು ನಾವು ಶೃಂಗೇರಿ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಶಾರದಮ್ಮನ ಸನ್ನಿಧಿ, ಈ ಕ್ಷೇತ್ರದ ಇತಿಹಾಸ, ಹಿನ್ನೆಲೆ ಹಾಗೆ ವಿಶೇಷತೆ ಏನು ಗುರುಜಿ? ಶಾರದಾ ಶಾರದಾಂಬೋಜೆ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್ ಅಂತೇಳಿ ಬಹಳ ಮುಖ್ಯವಾಗಿ ಆ ಶಾರದೆಯನ್ನು, ಏಕೆಂದರೆ ನಮಗೆಲ್ಲ ಶಾರದೆ ಅಂತಕ್ಕಂಥದ್ದು ನಮ್ಮ ಜ್ಞಾನಕಾರಕಳವಳು. ಬಹಳ ಮುಖ್ಯವಾಗಿ ನಾವು ಎಲ್ಲ ಮಕ್ಕಳನ್ನು ಕೂಡ ಶಾರದಾ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಚಿರಪರಿಚಿತವಾದಂಥ ಸ್ಥಳ. ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಬಹಳ ಮುಖ್ಯವಾಗಿ ನಮ್ಮ ಧರ್ಮದ ಬುನಾದಿಯನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಎಲ್ಲ ಧರ್ಮಪ್ರದವಾದಂಥ ಕಾರ್ಯಾದಿಗಳನ್ನು ನಿತ್ಯ ನಿರಂತರವಾಗಿ ದೇವತಾ ಸೇವೆಗಳು, ದೇವತಾ ಉಪಾಸನೆಗಳು, ಸಾತ್ವಿಕ ಸ್ವಭಾವ, ಸಾತ್ವಿಕ ಭಾವ, ಎಲ್ಲ ಗುಣಧರ್ಮಗಳನ್ನು ಕೂಡ ತನ್ನ ಆ ಕ್ಷೇತ್ರದಲ್ಲಿ ಇಟ್ಕೊಂಡು ಭಕ್ತಿ ಭಾವದಿಂದ ನಾವು ಆ ಕ್ಷೇತ್ರಕ್ಕೆ ದರ್ಶನ ಮಾಡ್ತಕ್ಕಂಥ ನಮ್ಮೆಲ್ಲರ ಅನುಭವದಲ್ಲಿ ಅಲ್ಲಿ ಹೋದಾಗ ನಮ್ಮ ಅನುಭವಕ್ಕೆ ತುಂಬ ಅದು ಅನುಭವ ಆಗಿರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ತುಂಗಭದ್ರೆಯ ದಡದಲ್ಲಿರ್ತಕ್ಕಂಥದ್ದು, ಅದರಲ್ಲೂ 8ನೇ ಶತಮಾನದಲ್ಲಿ
ನಮ್ಮ ಶಂಕರ ಭಾಗವತರು ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಅಂತೇಳಿ ಹಿಂದೂ ಧರ್ಮ ಇವತ್ತಿನ ಕಾಲಮಾನದಲ್ಲಿ ಇಷ್ಟು ಸುಭದ್ರವಾಗಿ ಇದೆ ಅಂದರೆ ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ಎಷ್ಟೋ ಮಹನೀಯರಿದ್ದರೂ ಕೂಡ ಬಹಳ ಮುಖ್ಯವಾಗಿ ಶಂಕರ ಭಾಗವತರು ಕೊಟ್ಟಂಥ ಕೊಡುಗೆ ಅತ್ಯಂತ ಅಪಾರವಾಗಿರ್ತಕ್ಕಂಥ ಕೊಡುಗೆ. ಅಂತಹ ಶಂಕರ ಭಾಗವತರು 8ನೇ ಶತಮಾನದಲ್ಲಿ 4 ಆಮ್ನ ಪೀಠಗಳನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಪೂರ್ವಾಮ್ನ, ಉತ್ತರಾಮ್ನ, ದಕ್ಷಿಣಾಮ್ನ ಮತ್ತು ಪಶ್ಚಿಮಾಮ್ನ ಅಂತಕ್ಕಂಥ 4 ಪೀಠಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಅದರಲ್ಲೂ ಕೂಡ ದಕ್ಷಿಣಕ್ಕೆ ನಮಗೆ ಅತ್ಯಂತ ಭಕ್ತಿಪ್ರದವಾಗಿ ಗುರುಪರಂಪರೆಯು ಹೀಗೆ ಇರುತ್ತೆ ಅಂತಕ್ಕಂಥ ಒಂದು ಸದೃಢವಾದಂಥ ಒಂದು ಭಕ್ತಿ ಮಾರ್ಗವನ್ನು ಕಲ್ಪಿಸಿಕೊಟ್ಟಂಥ ಶೃಂಗೇರಿ ಅಂತಕ್ಕಂಥ ಒಂದು ದಿವ್ಯತಮವಾಗಿರ್ತಕ್ಕಂಥ ಚಂದ್ರಮೌಳೇಶ್ವರ ಮತ್ತು ಶಾರದಮ್ಮನವರ ಸನ್ನಿಧಾನ. ಶಾರದಾ ಅಂದರೆ ಪಾಹಿಮಾಮ್ ಅಂದರೆ ಸಾಕಂತೆ, ಅವಳು ಬಂದು ರಕ್ಷಣೆ ಮಾಡ್ತಕ್ಕಂಥವಳು. ಶಂಕರ ಪಾಹಿಮಾಮ್ ಶಾರದಾ ರಕ್ಷಮಾಮ್ ಅಥವಾ ಶಾರದಾ ಪಾಹಿಮಾಮ್ ಶಂಕರ ರಕ್ಷಮಾಮ್ ಅಂತೇಳಿ ಆ ಒಂದು ಅಮ್ಮನವರ ಸನ್ನಿಧಾನ. ಯಾಕೆಂದರೆ ಅದು ಪರಶುರಾಮನ ಕ್ಷೇತ್ರ. ಎಂಟೇರ್ ನಾವು ಸೌತ್ ಅಂದರೆ ದಕ್ಷಿಣ ಕನ್ನಡವನ್ನು ನೋಡಿದಾಗ ಪರಶುರಾಮನ ಕ್ಷೇತ್ರ ಅಂತಕ್ಕಂಥದ್ದು ಅದರಲ್ಲಿ ಕೂಡ ಬಹಳ ಮುಖ್ಯವಾಗಿ ಶೃಂಗಗಿರಿಯಲ್ಲಿ ಸ್ಥಾಪಿತವಾಗಿರ್ತಕ್ಕಂಥದ್ದು ದಕ್ಷಿಣಾಮ್ನ ಪೀಠ. ಬಹಳ ಮುಖ್ಯವಾಗಿ ನಾವು ಅಲ್ಲಿ ಏನಪ್ಪ ಅಂದರೆ ವಿದ್ಯಾಭ್ಯಾಸಕ್ಕಷ್ಟೇ ನಾವು ಸೀಮಿತ ಇಟ್ಕೊಂಡಿದ್ವಿ. ಆದರೆ ಅದನ್ನು ಹೊರತುಪಡಿಸಿ ಕೂಡ ಅಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ನೆರವೇರುವಂತಹ ಒಂದು ಎಲ್ಲ ಫಲಗಳು ಇರ್ತಕ್ಕಂಥ ಒಂದು ಧಾರ್ಮಿಕ ಕ್ಷೇತ್ರ ಶೃಂಗೇರಿ ಕ್ಷೇತ್ರ. ನೀವು ಅಲ್ಲಿ ಹೋಗಿ ಗುರುಗಳ ದರ್ಶನ ಮಾಡ್ಕೊಂಡು ಬಂದರೆ ಸಂಚಿತ ಪಾಪಾದಿಗಳು ನಿವೃತ್ತಿ ಆಗುತ್ತೆ. ಕೇವಲ ಗುರುಗಳ ದರ್ಶನ. ಯಾಕೆಂದರೆ ನಿತ್ಯ ನಿರಂತರ ಅನುಷ್ಠಾನ ಪರರಾಗಿರ್ತಕ್ಕಂಥವ್ರು ಶ್ರೇಷ್ಠದಾಯಕ. ಯಾಕೆಂದರೆ ಜಗದ್ಗುರು ಅಂದರೆ ಆ ಗುರುವಿಗೆ ಬೇಕಾದಂಥ ಎಲ್ಲ ಲಕ್ಷಣಗಳು ಕೂಡ ಗುರುವಿನಲ್ಲಿರ್ತಕ್ಕಂಥ ಎಲ್ಲ ತತ್ವಗಳು ಕೂಡ ಅಡಗಿರ್ತಕ್ಕಂಥ ದಿವ್ಯತಮವಾದಂಥ ಕ್ಷೇತ್ರ ಶೃಂಗೇರಿ ಕ್ಷೇತ್ರ. ಅದಕ್ಕೆ ನಾವು ಅವಿನಾಭಾವವಾದಂಥ ಶ್ರದ್ಧೆ ಮತ್ತು ಭಕ್ತಿಯ ಪರಾಕಾಷ್ಠೆಯನ್ನು ತೋರಿಸುವಂಥ ಒಂದು ವಿನಮ್ರತೆಯನ್ನು ತೋರಿಸುವಂಥ ಕ್ಷೇತ್ರ ಮುಖ್ಯವಾಗಿ ಶೃಂಗೇರಿ ಕ್ಷೇತ್ರ. ನಾವು ಮಕ್ಕಳನ್ನು ಕರ್ಕೊಂಡು ಹೋಗಿ, ಯಾಕೆಂದರೆ ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ಅದರಲ್ಲೂ ಕೂಡ ಹಿಂದೂ ಧರ್ಮದಲ್ಲಿದ್ದಂಥವ್ರು ಭಾರತದಲ್ಲಿದ್ದಂಥ ಪ್ರತಿಯೊಬ್ಬರು ನಂಬಿಕೆ ಮೇಲೆ ಇರ್ತಾರೆ. ಯಾಕೆಂದರೆ ಎಲ್ಲ ಭೂಮಂಡಲದ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ನಂಬಿಕೆ ಮೇಲೆ ಇರ್ತಕ್ಕಂಥವ್ರು. ಆದರೆ ನಮ್ಮ ಭಾರತ ದೇಶದಲ್ಲಿ ಇನ್ನಷ್ಟು ಸ್ವಲ್ಪ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಭಕ್ತಿ ಅಂತಕ್ಕಂಥ ಪದ. ಭಕ್ತಿಯ ಹಿಂದೆ ನಂಬಿಕೆ ಇರ್ತಕ್ಕಂಥದ್ದಾಗತ್ತೆ. ಆ ನಂಬಿಕೆಯನ್ನು ನಾವು ಯಾವತ್ತೂ ಕೂಡ ಕಳ್ಕೊಳ್ತಕ್ಕಂಥವ್ರಲ್ಲ. ಯಾಕಂದರೆ ನಂಬಿಕೆ ಅಂತಕ್ಕಂಥದ್ದು ನಮ್ಮ ನಿರಂತರ ಬದುಕಿನಲ್ಲಿ ಉಸಿರೇ ನಂಬಿಕೆ. ಉಸಿರಿಲ್ಲ ಅಂದರೆ ನಂಬಿಕೆಯಲ್ಲಿರುತ್ತೆ. ಸೊ ಹಾಗಾಗಿ ಆ ಉಸಿರೇ ನಂಬಿಕೆ ಅಂತಕ್ಕಂಥ. ಹಾಗಾಗಿ ಅಮ್ಮನವರ ಶಕ್ತಿ ಕ್ಷೇತ್ರ ಅಂತಕ್ಕಂಥದ್ದು. ಅದರಲ್ಲೂ ಕೂಡ ಚಂದ್ರಮೌಳೇಶ್ವರ ಅವತ್ತಿನ ಕಾಲಮಾನಕ್ಕೆ ನಾವು ವಿದ್ಯಾರಣ್ಯರಿಂದ ಪ್ರಾರಂಭ ಮಾಡಿ ಇವತ್ತಿನ ಗುರು ಪರಂಪರೆ ತನಕ ಗುರುಗಳು ಅನನ್ಯವಾಗಿ ದೇಶ ಸೇವೆ, ಈಶ ಸೇವೆ ಅಂತಕ್ಕಂಥ ಯಾವುದೇ ಭೇದಗಳಿಲ್ಲದೆ, ಮತಭೇದಗಳಿಲ್ಲದೆ ಆ ಒಂದು ಕ್ಷೇತ್ರದಲ್ಲಿ ನಿತ್ಯ ನಿರಂತರವಾಗಿ ಯಜ್ಞ ಯಾಗಾದಿಗಳು, ಹೋಮ ಹವನಾದಿಗಳು ಮತ್ತು ವಿಶೇಷವಾಗಿ ಅನುಷ್ಠಾನಗಳು ನಡೀತಾ ಇರತಕ್ಕಂಥ ಶ್ರದ್ಧಾ ಕೇಂದ್ರ. ಆ ಕ್ಷೇತ್ರಕ್ಕೆ ದರ್ಶನ ಮಾಡೋದ್ರಿಂದ ಏನೆಲ್ಲ ಫಲಗಳು ಕೊಡುತ್ತೆ, ಯಾವ ವ್ಯಕ್ತಿಗಳು ವಿಶೇಷವಾಗಿ ಆ ಕ್ಷೇತ್ರ ದರ್ಶನ ಮಾಡೋದ್ರಿಂದ ಅವರ ಬದುಕಿಗೆ ಲಾಭ ಆಗುತ್ತೆ ಅಂತಕ್ಕಂಥದ್ದನ್ನು ಮುಂದಿನ ರಾಶಿಫಲ ಹೇಳಿ ತಿಳ್ಕೊಳ್ಳೋಣ. ಖಂಡಿತ ಗುರುಜಿ. ಈಗ ಉಳಿದ ರಾಶಿಗಳ ಫಲವನ್ನು ತಿಳಿಸ್ಬಿಡಿ. ಖಂಡಿತ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಲ್ಪ ಧನ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ದೀರ್ಘಕಾಲದ ರೋಗ ಅಂದರೆ ಕಾಯಿಲೆ ನಿಮ್ಮನ್ನು ಇವತ್ತಿನ ದಿವಸ ಉಲ್ಬಣ ಆಗ್ತಕ್ಕಂಥದ್ದಾಗಿರುತ್ತೆ. ಜೊತೆಗೆ ಮನೆಯಲ್ಲಿ ಕುಟುಂಬದಲ್ಲಿದ್ದಂಥವ್ರ ಮಧ್ಯದಲ್ಲೂ ಕೂಡ ಏನಾದರೂ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಹೂಡಿಕೆಗಳನ್ನು ಯಾವುದೇ ಕಾರಣಕ್ಕೂ ಮಾಡುವಂತಹ ಒಂದು ಕೆಲಸವನ್ನು ಮಾಡಬೇಡಿ. ಇವತ್ತಿನ ಯಾವುದಾದ್ರೂ ವಿಚಾರದಲ್ಲಿ ನಿಮಗೆ ಸಣ್ಣ ಪುಟ್ಟದಾದಂತಹ ಅಡಚಣೆಗಳಾಗ್ತಕ್ಕಂಥದ್ದಾಗುತ್ತೆ. ಎಚ್ಚರವಾಗಿರಿ. ಸಿಂಹರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ, ರಾಮಚಂದ್ರನ ದರ್ಶನ ಇನ್ನಷ್ಟು ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳುವಂತಹ ಸುಯೋಗ ಕನ್ಯಾ ರಾಶಿಯವರಿಗೆ. ಅನವಶ್ಯಕವಾದಂಥ ವಿವಾದಾದಿಗಳಿಂದ ದೂರ ಇರಿ. ಬರಹಗಾರರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ಸಿನಿರಂಗದಲ್ಲಿದ್ದಂಥವ್ರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಮಧ್ಯವರ್ತಿಗಳಿಗೆ ಅಂದರೆ ದಲ್ಲಾಳಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಇವತ್ತಿನ ದಿವಸ ಏನಾದರೂ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಆಂಜನೇಯನ ದರ್ಶನ ಕನ್ಯಾ ರಾಶಿಯವರಿಗೆ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಹೋಟೆಲ್ ಉದ್ಯಮದಾರರಿಗೆ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸಂಚಾರದಲ್ಲಿ ಸ್ವಲ್ಪ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ಕುಟುಂಬದವರ ಯಾವುದಾದ್ರೂ ಒಂದು ಸಣ್ಣ ಪುಟ್ಟದಾದಂಥ ವಿಚಾರಾದಿಗಳಲ್ಲಿ
ಹೆಚ್ಚಿನ ಮಾತ್ರ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಮಕ್ಕಳೊಟ್ಟಿಗೆ ತಾಯಿಯೊಟ್ಟಿಗೆ ಏನಾದರೂ ಅವಘಡಗಳಾಗ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ಸಾಧ್ಯವಾದಷ್ಟು ಹೆಣ್ಣು ಮಕ್ಕಳು ಕೂಡ ಕಾಲ್ಜಾರು ಬೀಳ್ತಕ್ಕಂಥದ್ದು, ಈ ರೀತಿಯಾದ ಏನಾದರೂ ಸಂಭವ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ತುಲಾರಾಶಿಯವರು ಇವತ್ತಿನ ದಿವಸ ಮನೆಯಲ್ಲಿ ಕುಲದೇವರ ಪ್ರಾರ್ಥನೆ ಮಾಡಿ ಶನೇಶ್ವರನ ದರ್ಶನ, ಶನೇಶ್ವರನ ಪ್ರಾರ್ಥನೆ, ಈಶ್ವರನ ದರ್ಶನ, ಈಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ನೀವಾಗಲೇ ಹೇಳ್ತಾ ಇದ್ರಿ ತಾಯಿಯ ದರ್ಶನವನ್ನು ಯಾರೆಲ್ಲ ಮಾಡಬೇಕು ಅಂತ, ಅದನ್ನು ಮುಂದುವರಿಸಿ. ಮುಖ್ಯವಾಗಿ ಇಲ್ಲಿ ತನಕ ಇದು ಯಾರಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ, ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಫಿಲಮ್ ಸಂಬಂಧಪಟ್ಟಿದ್ದು ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥವ್ರು ಯಾರೆಲ್ಲ ಶೃಂಗೇರಿ ತಾಯಿಯನ್ನು ವರ್ಷದಲ್ಲಿ 6 ಬಾರಿ ದರ್ಶನ ಮಾಡ್ತಾರೋ, ಅವರು ಆಕ್ಟರ್ ಆಗಿರ್ಬೋದು, ಜರ್ನಲಿಸಮ್ ಮಾಡ್ತಾ ಇರ್ತಕ್ಕಂಥ ನೀವು ಆಗಿರ್ಬೋದು, ಯಾರೇ ಆಗಲಿ ಮಾಧ್ಯಮ ರಂಗದಲ್ಲಿ ಇರ್ತಕ್ಕಂಥವ್ರು, ಅದರಲ್ಲೂ ಕೂಡ ನಾವು ಪ್ರಿಂಟ್ ಮೀಡಿಯಾ ಅಂತ ಏನು ನಾವು ಕರಿತೀವೋ, ದೃಶ್ಯ ಮಾಧ್ಯಮ ಅಂತಕ್ಕಂಥದ್ದು, ದೃಶ್ಯ ಮಾಧ್ಯಮಕ್ಕೆ ಸಂಬಂಧಪಟ್ಟಂಥ ಯಾವೊಬ್ಬ ವ್ಯಕ್ತಿ ಆದರೂ ಕೂಡ ಜ್ಞಾನಕಾರಕಳಾಗಿರ್ತಕ್ಕಂಥ ಶೃಂಗೇರಿ ಶಾರದೆಯನ್ನು ಪ್ರತಿ ಶುಕ್ರವಾರ ಅಥವಾ ಹುಣ್ಣಿಮೆ ದಿವಸ ಈ 2 ದಿನಗಳಲ್ಲಿ ನಿಗದಿ ಮಾಡಿಕೊಂಡು ಅವಳ ದರ್ಶನವನ್ನು ಮಾಡಿದ್ರೆ 6 ಸಲ, ಅಂದರೆ 6 ಸಲ ಅಂದರೆ 2 ತಿಂಗಳಿಗೊಮ್ಮೆ ನೀವು ಹೋಗಿ ಇನ್ನೇನು ಮಾಡಬೇಡಿ, ಗುರುಗಳ ದರ್ಶನ, ಅಮ್ಮನವರ ದರ್ಶನ ನೀವು ಮಾಡ್ಕೊಂಡು ಬನ್ನಿ. ಬರೋ ವರ್ಷದಿಂದ ನಿಮ್ಮ ಬದುಕಿನಲ್ಲಿ ಏನಾದರೂ ಅಡೆತಡೆಗಳಿದ್ದರೆ ನೀವು ನನಗೆ ಕೇಳಿ. ಖಂಡಿತ, ಖಂಡಿತವಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಅಮ್ಮನವ್ರಿಗೆ ಅಷ್ಟು ಶಕ್ತಿ ಇದೆ. ಮತ್ತೆ ರೈಟರ್ಸ್ ಇರ್ತಾರಲ್ವ, ಸ್ಕ್ರಿಪ್ಟ್ ರೈಟರ್ಸು ಇದೆಲ್ಲ ಇರ್ತಾರಲ್ಲ, ಡೈರೆಕ್ಟರ್ಗಳಿಗೂ ಅಷ್ಟೇ. ಅವ್ರಿಗೆ ಯಾಕಂದ್ರೆ ಅವರೆಲ್ಲ ಇನ್ಸ್ಟೆಂಟ್ ಒಂದಷ್ಟು ಕ್ರಿಯೇಟ್ ಮಾಡಬೇಕಾದದ್ದು. ಆ ಇನ್ಸ್ಟೆಂಟ್ ಕ್ರಿಯೇಟ್ಗೆ ಅಮ್ಮನವ್ರ ಮುಂದೆ ಏನು ಕನಿಷ್ಠ ಒಂದು 28 ನಿಮಿಷ ಕೂತ್ಕೊಂಡ್ಬಿಡ್ಬೇಕು. ನಿರಂತರವಾಗಿ ಅಮ್ಮನವರ ಧ್ಯಾನ, ಅಮ್ಮನವರ ಪ್ರಾರ್ಥನೆ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಲ್ಪದ ವಿಚಾರಗಳನ್ನು ವಿನಿಮಯ ಮಾಡ್ತಾ ಇರಬೇಕು. ನಾನು ಈ ಒಂದು ಪ್ರಾಜೆಕ್ಟ್ ತಗೊಂಡ್ಬಂದಿದ್ದೀನಿ, ಇದಕ್ಕೆ ಅನುಕೂಲ ಆಗುತ್ತಾ, ಅಲ್ಲೇ ನಿಮ್ಗೆ ರಿಸಲ್ಟ್ ಬಂದ್ಬಿಡುತ್ತೆ. ನೀವು ಯಾವಾಗ ಅಮ್ಮನವರ ಸನ್ನಿಧಾನದಲ್ಲಿ 28 ನಿಮಿಷ ಕೂತ್ಕೊಳ್ತೀರೋ, ಆ 28 ನಿಮಿಷದಲ್ಲಿ ಯಾರೆಲ್ಲ ಸಿನಿರಂಗದಲ್ಲಿದ್ದಾರೋ ಇವ್ರಿಗೆ ನಾನು ಹೇಳ್ತಾ ಇರೋದು, ಪ್ರತ್ಯೇಕವಾಗಿ ಸಿನಿರಂಗ ಅಂದರೆ ದೃಶ್ಯ ಮಾಧ್ಯಮದಲ್ಲಿ ಯಾರೆಲ್ಲ, ನಾವು ಇನ್ಕ್ಲೂಡಿಂಗ್ ನಮ್ಮನ್ನು ಸೇರಿಸ್ಕೊಂಡು ಯಾರೆಲ್ಲ ಪ್ರತಿನಿತ್ಯ ಕೂಡ ದೃಶ್ಯ ಮಾಧ್ಯಮದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರೋ, ನೀವೆಲ್ಲರೂ ಕೂಡ ಬರೆದಿಟ್ಕೊಳ್ಬೇಕಾದ್ರೆ, ನೀವು ಅಮ್ಮನವರ ಸನ್ನಿಧಾನದಲ್ಲಿ ಗುರುಗಳ ದರ್ಶನ, ಅಮ್ಮನವರ ದರ್ಶನ ಈ 2 ಮಾಡ್ಕೊಂಡು ಬಂದರೆ ನೀವೇನು ಮಾಡಬೇಡಿ. ಬರೋ ವರ್ಷದಿಂದ ಈಗ ಎಷ್ಟೋ ಪ್ರಾಜೆಕ್ಟ್ಗಳು ನಿಂತೋಗ್ಬಿಟ್ಟಿರುತ್ತೆ ಪಾಪ, ಯಾಕಂದರೆ ಒಂದು ಹಣಕಾಸಿನ ವಿಚಾರನೋ ಅಥವಾ ಇನ್ನು ಅವ್ರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬಂದೋ, ಹೀರೋ ಸೆಟ್ ಆಗಲಿಲ್ಲ, ಹೀರೋಯಿನ್ ಸೆಟ್ ಆಗಲಿಲ್ಲ ಅಂತ ಫಿಲಮ್ಗಳಲ್ಲಿ ಮಧ್ಯದಲ್ಲಿ ನಿಂತೋಗಿ ಪ್ರೊಡ್ಯೂಸರ್ಸ್ ಇರ್ತಾರಲ್ಲ, ಇವರು ಅಷ್ಟೇ ಶಾರದಾ ಸನ್ನಿಧಾನಕ್ಕೆ ಹೋಗಿ ಗುರುಗಳಿಗೆ ಫಲಪುಷ್ಪಗಳನ್ನು ಅರ್ಪಣೆ ಮಾಡಿ ಅವ್ರಿಗೆ ಅನನ್ಯವಾಗಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಗುರುಗಳ ದರ್ಶನ ಮಾಡಿಕೊಂಡು ಈ 6 ಸಲ ನೀವು ತಿಂಗಳಲ್ಲಿ ಬೇಕಾದ್ರೆ 6 ಸಲ ಹೋಗಿ ಬನ್ನಿ. ಆ 6 ಸಲ ಒಟ್ಟಿನಲ್ಲಿ ನೀವು ಅಲ್ಲಿಗೆ ಅಮ್ಮನವರ ಸನ್ನಿಧಾನಕ್ಕೆ ಆ ವರ್ಷದಲ್ಲಿ ನಾವು 2 ಋತುಗಳು ಬರುತ್ತೆ, ಅಂದರೆ 6 ಋತುಗಳು ಬರುತ್ತೆ. 6 ಋತುಗಳಿಗೆ 6 ದರ್ಶನ ಅಂತಕ್ಕಂಥದ್ದು. 2 ಪಕ್ಷ, ಮುಖ್ಯವಾಗಿ ಒಂದು ಮಾಸದಲ್ಲಿ 2 ಪಕ್ಷಗಳು ಬರ್ತಕ್ಕಂಥದ್ದಾಗಿರುತ್ತೆ, 2 ಆಯನಗಳು ಬರುತ್ತೆ, ದಕ್ಷಿಣಾಯನ ಉತ್ತರಾಯಣ ಅಂತಕ್ಕಂಥದ್ದು. ಈ ಉತ್ತರಾಯಣದಲ್ಲಿ 3, ದಕ್ಷಿಣಾಯನದಲ್ಲಿ 3 ಇದು ಮಾಡೋದ್ರಿಂದ ಬದುಕಿನಲ್ಲಿ ಯಾವುದೇ ಗ್ರಹಗಳ, ಮುಖ್ಯವಾಗಿ ಫಿಲಮ್ ಲ್ಯಾಂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೆಲ್ಲ ಬುಧ ಮತ್ತು ಶುಕ್ರರ ಸಂಯೋಜನೆ ಚೆನ್ನಾಗಿದ್ದು, ಚಂದ್ರ ಚೆನ್ನಾಗಿದ್ದರೆ ಮಾತ್ರ ಅವ್ರ ಬದುಕು ಹಸನಾಗಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಶುಕ್ರನಿಗೆ ಕಾರಕಗಳು ಯಾರಪ್ಪ ಅಂದರೆ, ಬಹಳ ಮುಖ್ಯವಾಗಿ ಶುಕ್ರ ಅಂದರೆ ಏನು, ನಮ್ಮ ಬದುಕಿಗೆ ಬೇಕಾದದ್ದನ್ನು ಕೊಡ್ತಕ್ಕಂಥವನು ಅಂತ. ಬೇಕಾದದ್ದೇನು, ಎಲ್ಲ ಬೇಕಾಗಿರೋದೆ. ಈಗ ಉಸಿರು ನಾವು ತಗೊಳ್ಳಿಲ್ಲ ಅಂದರೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ಆಹಾರ ಊಟ ಮಾಡಲಿಲ್ಲ ಅಂದರೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹೀಗೆ ಸಂಬಂಧಗಳಿಲ್ಲ ಅಂದರೆ, ವ್ಯವಹಾರ ಇಲ್ಲ ಅಂದರೆ ನಮ್ಮ ಬದುಕೇ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ಎಲ್ಲ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕೂಡ ಫಿಲಮ್ ಲ್ಯಾಂಡಲ್ಲಿದ್ದಂಥವ್ರು ಬಹಳ ಮುಖ್ಯವಾಗಿ 6 ಸಲ ಹೋಗಬೇಕು. ಎರಡನೇದಾಗಿ ನಮ್ಮ ದೇಶವನ್ನು ಆಳುವವರು ಯಾರು, ರಾಜಕೀಯ ವ್ಯಕ್ತಿಗಳು, ಅದು ಕ್ಷೇತ್ರದ ವ್ಯಕ್ತಿಗಳು ಅಥವಾ ನಾವಿವಾಗ MLA MP ಯಾರನ್ನು ಬೇಕಾದ್ರೂ ತಗೊಳ್ಳಿ, ರಾಜಕೀಯ ವ್ಯಕ್ತಿಗಳು 11 ತಿಂಗಳು ಹೋಗ್ಬೇಕು. ಬೇಕಾದ್ರೆ ಇನ್ನೇನು ಮಾಡೋದು ಬೇಡ, 11 ತಿಂಗಳು ಅಮ್ಮನವರ ಸನ್ನಿಧಾನಕ್ಕೆ ಗುರುಗಳ ದರ್ಶನಕ್ಕೆ ಅವ್ರು ಹೋಗಿ ಬರಲಿ. ಅವ್ರ ಬದುಕಿನಲ್ಲಿ ಬದಲಾಗಲಿಲ್ಲ ಅಂದ್ರೆ ನಾನು ಕೇಳಿ, ಅವ್ರು ಹೋಗಿ ಅಲ್ಲೇನು ಏನೋ ನಾವು ಆಡಂಬರದಿಂದ ಮಾಡ್ತಕ್ಕಂಥದ್ದು ಏನಂದ್ರೆ ದೇವರಿಗೆ ಯಾವ ಆಡಂಬರನೂ ಬೇಡ, ಸಾಮಾನ್ಯವಾಗಿ ಸಾತ್ವಿಕವಾಗಿ ಹೋಗ್ತಕ್ಕಂಥ ಮನಸ್ತತ್ವವನ್ನು ಬೆಳೆಸ್ಕೊಳ್ಬೇಕು. ಅಲ್ಲಿ ಹೋಗಿ ನಾನು VIP ದರ್ಶನ ಬೇಕು ಇಲ್ಲ, ಅಮ್ಮನಿಗೆ ಯಾರು, ದೇವರಿಗೆ ಯಾರು VIP, ಅದು ನಾವು ಪಡ್ಕೊಂಡಿರ್ತ ಪ್ರೋಟೋಕಾಲ್ ಅಂತಕ್ಕಂಥದ್ದು ನಾವು ತಗೊಂಡಿರ್ತಕ್ಕಂಥದ್ದು ಇರಲಿ, ಅವ್ರು ಬಳಕೆ ಮಾಡ್ಕೊಳ್ಳಿ, ಅದು ಬೇಡ ಅಂತ ಹೇಳ್ತಿಲ್ಲ. ಬಟ್ ಗುರುಗಳ ಸಮೀಪಕ್ಕೆ ಹೋದಾಗ, ದೇವರ ಸಮೀಪಕ್ಕೆ ಹೋದಾಗ
ಸಾತ್ವಿಕ ಸ್ವಭಾವದಿಂದ ಹೋಗ್ತಕ್ಕಂಥದ್ದು ಮೂಲ ಉದ್ದೇಶವಾಗಿರ್ತಕ್ಕಂಥದ್ದು. ಯಾರು ರಾಜಕೀಯದಲ್ಲಿ ಮೇಲೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಈಗ ಇನ್ನೇನು ನಮ್ದು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ಬೇಕಾದ್ರೆ ಇವರು ಅಬ್ಸರ್ವ್ ಮಾಡಲಿ, ಇವರು ಇವತ್ತಿಂದ ಆ ಶೃಂಗೇರಿ ಶಾರದೆಯ ಸಂಕಲ್ಪವನ್ನು ಮಾಡಿಕೊಂಡು, ಅಮ್ಮ ನಾನು 11 ತಿಂಗಳು ಬರ್ತೀನಿ, ಬರೋ ವರ್ಷ ನನ್ನ ಬದುಕು ಹಸನಾಗಿರ್ಬೇಕಂತೇಳಿ ಪ್ರಾರ್ಥನೆ ಮಾಡಿಕೊಡ್ಲಿ. ಖಂಡಿತ ಅಮ್ಮನವರು, ಯಾಕೆಂದ್ರೆ ನಾವು ಇವಾಗ ಸಹಜವಾಗಿ ರಾಜಕೀಯದವರೆಲ್ಲ ಕುರುಡುಮಲೆ ಗಣಪತಿ ದೇವಸ್ಥಾನಕ್ಕೆ ಹೆಚ್ಚು ಹೋಗ್ತಾರೆ, ಪ್ರಾರಂಭವಾಗುತ್ತೆ, ಅದಕ್ಕೆ ಬೇರೆ ಇತಿಹಾಸ ಇದೆ, ಅದನ್ನು ಬೇರೆ ನಾವು ತಿಳ್ಕೊಳ್ಳೋಣ. ಆದರೆ ಅಮ್ಮನವರು ದಕ್ಷಿಣಾಮ್ನೆಯಲ್ಲಿ ಇರ್ತಕ್ಕಂಥ, ದಕ್ಷಿಣ ಅಂದರೆ ಪಿತೃಗಳ ಸಂಯೋಜನೆ ಇರ್ತಕ್ಕಂಥದ್ದು. ಮುಖ್ಯವಾಗಿ ಪಿತೃಗಳಂದ್ರೆ ಗುರುಗಳು, ನಮಗೆ ಗುರುಪರಂಪರೆ ತಂದುಕೊಟ್ಟಂಥ ಸ್ಥಿತಿ, ಗುರುಪರಂಪರೆ ಕೊಟ್ಟಂಥ ಒಂದು ಬುನಾದಿ, ಇದೆಲ್ಲ ಕೂಡ ಬದುಕು ನಿಮಗೆ ಹಸನ ಆಗಬೇಕಂದ್ರೆ ಗುರುವಿನ ಮಾರ್ಗ ಬೇಕು. ಕರೆಕ್ಟ್ ಅಲ್ವಾ? ಗುರುವಿನ ಮಾರ್ಗ ಎಲ್ಲಿ ಸಿಗುತ್ತೆ? ಅದರಲ್ಲೂ ಕೂಡ ಅನುಷ್ಠಾನ ನಿರತರಾಗಿರ್ತಕ್ಕಂಥ ಆ ಗುರುದ್ವಯರು, ಮುಖ್ಯವಾಗಿ ಪರಂಪರೆಯಲ್ಲಿ ಅನನ್ಯವಾಗಿ ಶ್ರಮಿಸ್ತಾ ಇರತಕ್ಕಂಥ ಗುರುಗಳು, ಅವರ ದರ್ಶನ, ಶಾರದಾಂಬೆಯ ಪ್ರಾರ್ಥನೆ. ಯಾರೋ ರಾಜಕೀಯ ವ್ಯಕ್ತಿಗಳು ರಾಜಕೀಯದಲ್ಲಿ ಮೇಲಕ್ಕೆ ಬರಬೇಕು, ಕೀರ್ತಿ ಪತಾಕೆ ಆರಿಸ್ಬೇಕು ಅಂದರೆ ಮುಖ್ಯವಾಗಿ 11 ಸಲ ಅಮ್ಮನವರ ಸನ್ನಿಧಾನಕ್ಕೆ ಹೋಗ್ಬೇಕು. ಮತ್ತು ವ್ಯಾಪಾರ, ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾರು? ಬಿಸ್ನೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬಿಸ್ನೆಸ್ ಅವರು ಪ್ರತಿ 2 ವರ್ಷಕ್ಕೊಮ್ಮೆ ಅಮ್ಮನವರ ಸನ್ನಿಧಾನದಲ್ಲಿ ಏನಾದರೂ ಸೇವೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. 2 ವರ್ಷಕ್ಕೊಮ್ಮೆ, ಈಗ ಅವ್ರದ್ದು ಲಾಭಾಂಶನೋ ಏನೋ ಇರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನು ಸಂಕಲ್ಪ ಮಾಡಿಕೊಂಡು, ಅಮ್ಮ ಇಷ್ಟು ನನ್ನ ಲಾಭಾಂಶದಲ್ಲಿ ನಿನ್ನ ಸನ್ನಿಧಾನಕ್ಕೆ ಇಷ್ಟು ಅರ್ಪಣೆ ಮಾಡ್ತೀನಿ ಅಂತಕ್ಕಂಥದ್ದು. ಅಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ಕೆಲಸಗಳು ಕೂಡ ಜನೋಪಕಾರಕವಾಗಿ ನಡೀತಾ ಇರತಕ್ಕಂಥ ಕೆಲಸಗಳಿರುತ್ತೆ. ಹಾಗಾಗಿ ಆ ಕ್ಷೇತ್ರದಲ್ಲಿ ನೀವು ಇಡುವ ಹೆಜ್ಜೆ ನಿಮ್ಮ ಪೂರ್ವಪುಣ್ಯದ ಸುಕೃತ, ಆ ಕ್ಷೇತ್ರದಲ್ಲಿ ನೀವು ಮಾಡುವ ಒಂದು ಸೇವೆ ನಿಮ್ಮ 15 ಜನ್ಮಗಳ ಸುಕೃತ. ಇಲ್ಲಾಂದರೆ ಗುರುಗಳ ದರ್ಶನ ನಮಗೆ, ಯಾಕೆಂದರೆ ಹರಮುನಿದರು ಗುರು ಕಾಯ್ತಾನೆ ಅಂತೇಳಿ ಗುರುವಿನ ಆಶ್ರಯ ಪಡ್ಕೊಂಡಾಗ ಖಂಡಿತ ಅದು ನಿಮಗೆ ಉದ್ಧಾರ ಆಗ್ತಕ್ಕಂಥದ್ದಾಗುತ್ತೆ. ಅದರಲ್ಲೂ ಕೂಡ ಯಾಕೆ ಆ ಕ್ಷೇತ್ರಕ್ಕೆ ಅಷ್ಟು ಮಹತ್ವ ಇದೆ ಅಂದರೆ, ನೀರು ಅಮ್ಮನವರು ನಿರಂತರವಾಗಿ ಹರಿತಾ ಇರತಕ್ಕಂಥದ್ದು. ಬಹಳ ಮುಖ್ಯವಾಗಿ ಯಾವ ದಿಕ್ಕಿಗೆ ಹರಿತಾ ಇದ್ದಾಳೆ? ನಮ್ಮ ಕರ್ಮಗಳನ್ನು ತೊಳೆಯುವಂಥ ದಿಕ್ಕಿಗೆ ಹರಿತಾ ಇದ್ದಾಳೆ. ಸೊ ಹಾಗಾಗಿ ಆ ಒಂದು ಅಮ್ಮನವರ ಸನ್ನಿಧಾನದಲ್ಲಿ, ಯಾಕೆಂದರೆ ಶಂಕರ ಭಾಗವತರು ಅದನ್ನು ವೈಜ್ಞಾನಿಕ, ಯಾಕೆಂದರೆ ಶಂಕರಾಚಾರ್ಯರು ಒಬ್ಬ ದೊಡ್ಡ ಸೈಂಟಿಸ್ಟ್ ಕೂಡ ಅವರು. ಯಾಕೆಂದರೆ ಅವ್ರು ಬರೆದಿರ್ತಕ್ಕಂಥ ಸ್ತೋತ್ರಗಳಿರ್ಬೋದು, ಈಗ ಕನಕದಾರ ಸ್ತೋತ್ರ ಅಂತ ಒಂದು ಕನಕದಾರ ಸ್ತೋತ್ರ, ಎಷ್ಟೋ ಸ್ತೋತ್ರಗಳು ಕೊಟ್ಟಿದ್ದಾರೆ. ಕೇವಲ ಕನಕದಾರ ಸ್ತೋತ್ರ ಇಡೀ ಆ ಒಂದು ಎಲ್ಲ ಕ್ಷೇತ್ರವೂ ಕೂಡ ಅತ್ಯಂತ ಏನಂದರೆ, ನಾವು ಅನಾವೃಷ್ಟಿಯಲ್ಲಿ ಇದ್ದಂಥ ಕ್ಷೇತ್ರವನ್ನು ಯಾರಿಗೂ ಊಟ ಮಾಡಲಿಕ್ಕೆ ಇಲ್ಲ ಅವ್ರಿಗೆ, ಅಂಥದ್ರಲ್ಲೂ ಕೂಡ ಸುವೃಷ್ಟಿಯನ್ನು ಕುರಿಸಿದಂಥ, ಬಂಗಾರದ ಮಳೆಯನ್ನು ಕುರಿಸಿದಂಥ ಸ್ತೋತ್ರ ಕನಕದಾರ ಸ್ತೋತ್ರ. ಹಾಗಾಗಿ ಶಂಕರ ಭಾಗವತರಿಗೆ, ಯಾಕಂದರೆ ಈ ಜಗತ್ತು ಈಗ ಆಗುತ್ತೆ ಅಂತಕ್ಕಂಥ ಕಲ್ಪನೆ ಅವ್ರ ಹತ್ರ ಇತ್ತು. ಯಾಕಂದರೆ ಮಹಾತ್ಮರವರು ಸಾಕ್ಷಾತ್ ಶಿವನ ಸ್ವರೂಪವೇ. ಹಾಗಾಗಿ ಅವರು ಶ್ರುತಿ ಸ್ಮೃತಿ ಪುರಾಣ ಈ ಮೂರನ್ನು ಕೂಡ ತಾನೇ ರಚಿಸಿ ಅದಕ್ಕೆ ವ್ಯಾಖ್ಯಾನಗಳನ್ನು ಬರೆದಂಥವ್ರು. ಯಾಕಂದರೆ ಛಂದಸ್ಸಿಗೆ ಇದೆಲ್ಲ ಎಷ್ಟು ಮಹತ್ವ ಇದೆ, ಅವ್ರ ಬಗ್ಗೆ ನಾವು ಹೇಳಲಿಕ್ಕೆ ತುಂಬ ಅಲ್ಪರಾಗ್ಬಿಡ್ತೀವಿ. ಹಾಗಾಗಿ ಗುರುವಿನ ಸ್ಮರಣೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಅಷ್ಟೇ. ಮೂರನೇದಾಗಿ ಏನಪ್ಪ ಅಂದರೆ, ವ್ಯಾಪಾರದಲ್ಲಿ ಹೇಳಿದ್ನಲ್ಲ, 2 ವರ್ಷಕ್ಕೊಮ್ಮೆ ತುಲಾಭಾರ ಮಾಡ್ತಕ್ಕಂಥದ್ದು, ಅಮ್ಮನವ್ರಿಗೆ ಸೀರೆ ಅರ್ಪಣೆ ಮಾಡ್ತಕ್ಕಂಥದ್ದು, ಅಥವಾ ಆ ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿ ಮಾಡ್ತಾ ಇರ್ತಕ್ಕಂಥ ಸೇವೆಗಳಿಗೆ ಸಹಾಯ ಮಾಡ್ತಕ್ಕಂಥದ್ದು, ಇದು ಮಾಡಬೇಕು. ಮೂರನೇದಾಗಿ ವಿದ್ಯಾಭ್ಯಾಸಕ್ಕೆ ಬರೋಣ. ವಿದ್ಯಾಭ್ಯಾಸಕ್ಕೆ ಅಡಚಣೆಗಳಿರ್ತಕ್ಕಂಥದ್ದಾಗಿರುತ್ತೆ. ಯಾವಾಗ ಅಡಚಣೆಗಳಿರುತ್ತೆ? ಈಗ ಫಾರಿನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದಾಗ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇರ್ತಕ್ಕಂಥದ್ದು. ಸಹಜವಾಗಿ ಎಲ್ಲ ಮಕ್ಕಳಿಗೂ ಕೂಡ ಅಲ್ಲಿ ಹೋಗಿ ಓದಬೇಕಂತಕ್ಕ ತಂದೆ ತಾಯಿಗಳು ಕೂಡ ಅದಿರುತ್ತೆ, ಮಕ್ಕಳು ಹೋಗ್ಲಿಯಪ್ಪ. ಯಾಕಂದರೆ ಮಕ್ಕಳ ಶ್ರೇಯಸ್ಸಿಗಿಂತ ತಂದೆ ತಾಯಿಗಳಿಗೆ ಏನು ಬೇಕು? ಆ ಒಂದು ಶ್ರೇಯಸ್ಸಿಗೋಸ್ಕರವಾಗಿ ಮಕ್ಕಳು ಹೇಗೆ ಮಾಡಬೇಕು ಅನ್ಕೊಳ್ಳೋದನ್ನು ಮುಂದಿನ 4 ರಾಶಿ ಫಲಗಳನ್ನು ನೋಡ್ಕೊಂಡು ತಿಳ್ಕೊಳ್ಳೋಣ. ಖಂಡಿತ ಗುರುಜಿ, ಇನ್ನುಳಿದ ರಾಶಿಗಳ ಫಲವನ್ನು ತಿಳಿಸ್ಬಿಡಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಎಚ್ಚರವಾಗಿರಿ. ಅದರಲ್ಲೂ ಕೂಡ ಇವತ್ತಿನ ದಿವಸ ಧನುರಾಶಿಯವರು ಮಂಗಳಮುಖಿಯರಿಗೆ ಏನಾದರೂ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡೋದ್ರಿಂದ ಖಂಡಿತ ನಿಮ್ಮ ಬದುಕಿನಲ್ಲಿ ಹೊಸ ಆಯಾಮ ತಿರುವು ಪಡ್ಕೊಳ್ತಕ್ಕಂಥದ್ದಾಗಿರುತ್ತೆ. ವೃತ್ತಿಯಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ, ಸೋದರರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಧನುರಾಶಿಯವರು ಇವತ್ತಿನ ದಿವಸ ಗುರುಗಳ ಪ್ರಾರ್ಥನೆ ಜೊತೆಗೆ ವಿಶೇಷವಾಗಿ ಸಾಂಬಶಿವನ ದರ್ಶನ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ಮಕ್ಕಳೊಟ್ಟಿಗೆ ಏನಾದರೂ ಮನಸ್ತಾಪಗಳಾಗ್ತಕ್ಕಂಥದ್ದಾಗಿರುತ್ತೆ, ಹೂಡಿಕೆಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಆನ್ಲೈನ್ ಗೇಮು ಅಥವಾ ಈ ರೀತಿಯಾಗಿರ್ತಕ್ಕಂಥ ಏನಾದರೂ ಅಭ್ಯಾಸಗಳಿದ್ದಂಥವ್ರು ಖಂಡಿತ ಅದನ್ನು ಇವತ್ತಿನ ದಿವಸ ವಿಸರ್ಜನೆಯನ್ನು ಮಾಡಿ ಅದರಿಂದ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಮಧ್ಯವರ್ತಿಗಳಿಂದ ಮೋಸ ಹೋಗ್ತಕ್ಕಂಥದ್ದಾಗಿರುತ್ತೆ, ಅದು ಎಲ್ಲಾದರೂ ಆಗಿರ್ಬೋದು. ಮಧ್ಯವರ್ತಿಗಳನ್ನು ಇವತ್ತಿನ ದಿವಸ ನಂಬಲಿಕ್ಕೆ ಹೋಗಬೇಡಿ. ಮಕರ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಆಂಜನೇಯನ ದರ್ಶನವನ್ನು ಮಾಡಿ ಅದರಲ್ಲೂ ಕೂಡ ರಾಮದೇವರ ದರ್ಶನ ಮಾಡತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಹಿರಿಯರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಪ್ರಾಧ್ಯಾಪಕರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಸುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ
ಕುಂಭರಾಶಿಯವರು ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರ ವಹಿಸಬೇಕು. ಇವತ್ತಿನ ದಿವಸ ವಿಶೇಷವಾಗಿ ಗಣಪತಿಯ ದರ್ಶನ, ಅದರಲ್ಲೂ ಕೂಡ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡತಕ್ಕಂಥದ್ದು ಕುಂಭರಾಶಿಯವರಿಗೆ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಕ್ರೀಡಾಸಕ್ತರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ಸಾರಿಗೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಅದರಲ್ಲೂ ಕೂಡ ಗುತ್ತಿಗೆದಾರರಿಗೆ ಇವತ್ತಿನ ದಿವಸ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇರತಕ್ಕಂಥದ್ದಾಗಿರುತ್ತೆ. ತಂದೆ ತಾಯಿಯರ ಇವತ್ತಿನ ದಿವಸ ಸಮಾಗಮ ಅಥವಾ ತಂದೆ ತಾಯಿಯರ ಆಶೀರ್ವಾದ ಪಡ್ಕೊಳ್ತಕ್ಕಂಥದ್ದು ಮೀನರಾಶಿಯವರಿಗೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಗಣಪತಿಯ ದರ್ಶನ, ಸುಬ್ರಹ್ಮಣ್ಯನ ಪ್ರಾರ್ಥನೆ, ಲಕ್ಷ್ಮೀ ನರಸಿಂಹನ ದರ್ಶನ ಮೀನರಾಶಿಯವರಿಗೆ ಇನ್ನಷ್ಟು ಶುಭವನ್ನು ತರತಕ್ಕಂಥದ್ದಾಗಿರುತ್ತೆ. ಶುಭವಾಗಲಿ. ಖಂಡಿತ ಗುರುಜಿ. ಇನ್ನು ಮಕ್ಕಳ ಶ್ರೇಯಸ್ಗಾಗಿ ಪೋಷಕರು ಏನು ಮಾಡಬೇಕು ಅಂತ ತಿಳಿಸ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಏನಂದರೆ ಬಹಳ ಮುಖ್ಯವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಬರ್ತಾ ಇದೆ ಅಂತ ಆದಾಗ ಈ ರೀತಿ ಅಡಚಣೆಗಳಾಗ್ತಾ ಇದೆ. ಮಕ್ಕಳು ವಿದ್ಯೆಯಲ್ಲಿ ಅಂದರೆ ಸ್ವಲ್ಪ ಹಿಂದೆ ಆಗ್ತಾ ಇದ್ದಾರೆ. ಓದು ಸರಿಯಾದ ಅವ್ರಿಗೆ ಜ್ಞಾನಕ್ಕೆ ಅಂದರೆ ಮಸ್ತಕಕ್ಕೆ ಹೋಗ್ತಾ ಇಲ್ಲ ಅಂತಕ್ಕಂಥವ್ರು ತಿಂಗಳಲ್ಲಿ 2 ಪಂಚಮಿ ಬರುತ್ತೆ. ಪ್ರತಿ ಪಂಚಮಿ ಬಹಳ ಮುಖ್ಯವಾಗಿ ಅಮ್ಮನವ್ರಿಗೆ ಪಂಚಮಿ ತಿಥಿ ಅತ್ಯಂತ ಶ್ರೇಷ್ಠಪ್ರದವಾಗಿರ್ತಕ್ಕಂಥದ್ದು. ಪಂಚಮಿ ತಿಥಿಲಿ ಏನು ಮಾಡಬೇಕಪ್ಪ ಅಂದರೆ ಈ ಮಕ್ಕಳ ಕೈಯಲ್ಲಿ ಯಾರಿಗಾದ್ರೂ ಪುಸ್ತಕ ದಾನ ಮಾಡಿಸ್ಬೇಕು. ಇನ್ನೇನು ಮಾಡಿಸೋದು ಬೇಡ. ಅಮ್ಮನವರನ್ನು ಸ್ಮರಣೆ ಮಾಡಿ ಆ ಅಮ್ಮನವರ ಹೆಸರನ್ನು ಬರೆದು ಶಾರದಾಂಬೋಜೆ ವದನಾಂಬುಜೆ ಸರ್ವದಾಸ್ಮಾಕಂ ಸನದಿಂ ಕ್ರಿಯಾತ್ ಅಂತೇಳಿ ಅಮ್ಮನವರ ಸ್ಮರಣೆ ಮಾಡಿ ಓಂ ಶಾರದಾ ಗಣೇಶಾಯ ನಮಃ ಅಂತೇಳಿ ಅದ್ರ ಮೇಲೆ ಬರೆದು ಬಿಟ್ಟು ಒಂದೇ ಪೇಜ್ ಮುಂದಗಡೆ ಪೇಜು ನಾವು ಹೆಸರು ಬರಿತೀವಲ್ವಾ, ಅಲ್ಲಿ ಶಾರದಾ ಗಣೇಶಾಯ ನಮಃ ಅಂತೇಳಿ ಬರೆದು ಬಿಟ್ಟು ಅನನ್ಯವಾಗಿ ಒಂದು ಮುಖ್ಯವಾಗಿ ಅಮ್ಮನವರ ಪ್ರಾರ್ಥನೆ ಮಾಡಿ ಪಂಚಮಿ ದಿವಸ ಒಂದು 22 ಪುಸ್ತಕನೋ ಅಥವಾ 28 ಪುಸ್ತಕನ ತಂದಿಟ್ಕೊಂಡು ಒಂದು 28 ಮಕ್ಕಳಿಗೆ ಪ್ರತಿ ಪಂಚಮಿ ದಿವಸ ಮಕ್ಕಳ ಕೈಯಲ್ಲಿ ಕೊಡಿಸ್ತಕ್ಕಂಥದ್ದು. ಅಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ತೋರಣ ಗಣಪತಿ ಅಂತಿದೆ. ಅಲ್ಲಿ ಶೃಂಗೇರಿಗೆ ಹೋದಾಗ ಗೊತ್ತಾಗುತ್ತೆ ತೋರಣ ಗಣಪತಿ. ಅಲ್ಲಿ ಮೋದಕ ತುಂಬ ಅತ್ಯಂತ ಅದು ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು, ಗಣಪತಿಗೆ ಪ್ರೀತಿಪಾತ್ರವಾಗಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಆ ಮೋದಕಗಳನ್ನು ಮನೆಯಲ್ಲಿ ಸಿದ್ಧಪಡಿಸಿಕೊಂಡು ಶೃಂಗೇರಿ ಕ್ಷೇತ್ರದಲ್ಲಿ ಹಂಚುವಂಥ ಕೆಲಸ ಮಾಡಬೇಕು. ಮನೆಯಿಂದ ತಗೊಂಡೋಗಿ ಅವ್ರ ಶಕ್ತ್ಯಾನುಸಾರ ಇದು ಮಾಡೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದರೂ ಅಡಚಣೆಗಳಿದ್ದರೆ, ಉನ್ನತ ವ್ಯಾಸಂಗಕ್ಕಾಗಿ ಏನಾದರೂ ಅಡಚಣೆಗಳಿದ್ದರೆ, ಪುಸ್ತಕ ವಿತರಣೆ, ಉನ್ನತ ವಿದ್ಯಾಭ್ಯಾಸಕ್ಕಾದ ಅಡಚಣೆಗಳಿಂದ ನಿವೃತ್ತಿ ಆಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿ ತೋರಣ ಗಣಪತಿಗೆ ಮುಖ್ಯವಾಗಿ ಇದು ಅತ್ಯಂತ ಪ್ರೀತಿಪಾತ್ರವಾಗಿರತಕ್ಕಂಥದ್ದು. ಏನು ನಾವು ಮೋದಕ ಅಂತ ಕರಿತೀವೋ ಆ ಕ್ಷೇತ್ರದಲ್ಲಿ ಹೋಗಿರ್ತಕ್ಕಂಥ ನಿಮ್ಮ ಶಕ್ತ್ಯಾನುಸಾರವಾದಷ್ಟು ಅಲ್ಲೇ ಸಿಗುತ್ತೆ, ಬೇಕಾದ್ರೆ ಅಲ್ಲೇ ತೊಗೊಳ್ಬೋದು. ಮನೆಯಿಂದ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಶ್ರದ್ಧೆ ಮತ್ತು ನಿಮ್ಮ ಭಾವಭಕ್ತಿ ಅದರಲ್ಲಿ ತುಂಬಿರ್ತಕ್ಕಂಥದ್ದಾಗಿರುತ್ತೆ. ಯಾರೋ ಅಂಗಡಿಯಲ್ಲಿ ತೊಗೊಂಡು ಬರೋ ವಸ್ತುಗೂ ನಾವು ಮನೆಯಲ್ಲಿ ಮಾಡೋ ಹೋಟ್ಲಲ್ಲಿ ತೊಗೊಂಡ್ಬರೋ ವಸ್ತುಗೂ ಮನೆಯಲ್ಲಿ ಮಾಡೋ ವಸ್ತುಗೂ ತುಂಬ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಮಾಡುವಂತಹ ಕೆಲಸವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದಾಗ ಖಂಡಿತ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನೊಂದು ವಿಶೇಷತೆ ಏನು ಗೊತ್ತಾ, ಎಂಥ ದುರ್ಗಮ ಸ್ಥಿತಿಯಲ್ಲಿದ್ದರೂ ಕೂಡ ಫೈನಾನ್ಷಿಯಲ್ಲೋ ಅಥವಾ ವೈವಾಹಿಕ ಜೀವನ, ಗಂಡ ಹೆಂಡತಿರ ಮಧ್ಯದಲ್ಲಿ ವೈಮನಸ್ಸುಗಳೋ ನೀವೇನು ಮಾಡಬೇಡಿ. ಹುಣ್ಣಿಮೆ ದಿವಸ ಪ್ರತಿ 12 ಹುಣ್ಣಿಮೆಗಳು ಬರುತ್ತೆ. ನೀವು ಯಾವ ದೇವರನ್ನು ಸ್ಮರಣೆ ಮಾಡಬೇಡಿ. ಕೇವಲ ಗುರುಗಳನ್ನು ದರ್ಶನ ಮಾಡಿಕೊಂಡು ಮಂತ್ರಾಕ್ಷತೆ ತೊಗೊಂಡು ಬಂದು ನಿಮ್ಮ ತಲೆದಿಂಬಿನ ಕೆಳಗಡೆ ಹಾಕ್ಕೊಳ್ಳಿ. ಒಂದು ಪೇಪರಲ್ಲಿ ಇಟ್ಟು ತಲೆದಿಂಬಿನ ಕೆಳಗಡೆ ಇಟ್ಕೊಳ್ಳೋದ್ರಿಂದ ನಿಮ್ಮ ಗಂಡ ಹೆಂಡತಿಯರ ಮಧ್ಯದಲ್ಲಿದ್ದಂಥ ವೈಮನಸ್ಸುಗಳು ನಿರಂತರವಾಗಿ ತೊಂದರೆಗಳಿದ್ದಂಥವ್ರು ಕೂಡ ನೀವು ಡೈವರ್ಸ್ ಕೇಸ್ಗೆ ಹೋಗ್ತಕ್ಕಂಥ ಸಂದರ್ಭ ಇದ್ದಾಗಲೂ ಕೂಡ ಪರಿಹಾರ ಆಗಿರ್ತಕ್ಕಂಥದ್ದಿದೆ. ಗುರುಗಳ ಆ ಅಕ್ಷತೆಗೆ, ಈಗ ನಾವು ರಾಯರ ಸನ್ನಿಧಾನಕ್ಕೆ ಹೋದಾಗ, ಮಂತ್ರಾಲಯಕ್ಕೆ ಹೋದಾಗ ಅಕ್ಷತೆ ತೊಗೊಂಬಂದು ನಮ್ಮ ಹತ್ರ ಇಟ್ಕೊಂಡಾಗ ರಾಯರು ನಮ್ಮ ಜೊತೆಲಿ ಇದ್ದಾರೆ ಅಂತಕ್ಕಂಥ ಭಾವನೆ. ಹಾಗೆ ಗುರು ಅಕ್ಷತೆ ಮಂತ್ರಾಕ್ಷತೆ ಅಂತಕ್ಕಂಥದ್ದು ಗುರು ಮುಟ್ಟಿದ ತಕ್ಷಣ ಅದು ಪರಮೋತ್ತಮವಾದಂಥ ವಸ್ತುವಾಗಿ ಮಾರ್ಪಡುತ್ತೆ, ಪ್ರಸಾದವಾಗ್ಬಿಡುತ್ತೆ. ಎಲ್ಲ ಗುರುಗಳು ಕೂಡ ಮಂತ್ರಾಕ್ಷತೆ ಕೊಡ್ತಕ್ಕಂಥ ಅಭ್ಯಾಸ ಇರ್ತಕ್ಕಂಥ. ಅದರಲ್ಲೂ ಕೂಡ ಶೃಂಗೇರಿಯಿಂದ ನೀವು ಅಕ್ಷತೆಯನ್ನು ತೊಗೊಂಡು ಬಂದು ಮನೆಯಲ್ಲಿ ವೈಮನಸ್ಸುಗಳಿದೆ, ಈಗ ಅತ್ತೆ ಸೊಸೆಯರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಿದೆ. ಇದು ಯಾಕಂದರೆ ಬಹಳ ವಿಶೇಷವಾಗಿ ನಾನು ಗಮನಿಸಿರ್ತಕ್ಕಂಥದ್ದು ಹೇಳ್ತಾ ಇರತಕ್ಕಂಥದ್ದು, ಗುರುಗಳ ಕೈಯಿಂದ ಬರುವಂಥ ಮಂತ್ರಾಕ್ಷತೆಯನ್ನು ನಿಮ್ಮ ತಲೆ ಕೆಳಗಡೆ, ದಿಂಬಿನ ಕೆಳಗಡೆ ಆ ಗುರುಗಳ ಅನುಗ್ರಹ ಸಿಕ್ಕಿದೆ ಅಂತೇಳಿ ಒಂದು ಪೇಪರಲ್ಲಿಟ್ಟು, ಒಂದು ಕವರಲ್ಲಿಟ್ಟು ಇಟ್ಕೊಳ್ಳೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಸಾಮರಸ್ಯದ ಕೊರತೆ ಏನಿದೆಯೋ ಸರಿದೂಗ್ತಕ್ಕಂಥದ್ದಾಗುತ್ತೆ. ಇಷ್ಟು ಅದ್ಭುತವಾಗಿದೆ. ನಾವೇನು ಮಾಡ್ತಿದ್ವಿ, ಯಾವುದೋ ಹೋಗಿ ನಾವು ಇನ್ನೊಂದೇನಪ್ಪ ಅಂದರೆ ಶೃಂಗೇರಿಗೆ ಹೋಗ್ಬೇಕಾದ್ರೆ ಪಿಕ್ನಿಕ್ ಹೋಗ್ತಾರ ಹೋಗಬೇಡಿ. ನೀವು ಶೃಂಗೇರಿಗೆ ಹೋಗ್ಬೇಕಂದ್ರೆ ನೇರವಾಗಿ ಶೃಂಗೇರಿಗೆ ಹೋಗಿ ಶೃಂಗೇರಿಯಿಂದ ವಾಪಸ್ ಬನ್ನಿ. ನೀವು ಇಲ್ಲ ನಾವು ರೌಂಡ್ ಟ್ರಿಪ್ ಹೋಗ್ಬಿಟ್ಟು ಅದು ನಿಮ್ಗೆ ಫಲನೇ ಸಿಗಲ್ಲ. ಯಾಕಂದ್ರೆ ನಿಮ್ಮ ಮನಸ್ಸು ಬೇರೆ ಥರ ಇರುತ್ತೆ, ನಿಮ್ಮ ಭಾವ ಇರಲ್ಲ, ಭಕ್ತಿ ಇರಲ್ಲ.
ಯಾಕಂದರೆ ಎಲ್ಲಿ ಭಕ್ತಿ ಇಲ್ವೋ ಅಲ್ಲಿ ನೀವು ಮಾಡಿದಂಥ ಎಲ್ಲ ಕೆಲಸಗಳು ವ್ಯರ್ಥವಾಗುತ್ತೆ. ಇಲ್ಲ ನಾವು ದೇವರ ದರ್ಶನ ಏನು ಪಡ್ಕೊಂಡ್ರಿ, ಹೋಗ್ಬಿಟ್ಟಪ್ಪ ಒಳ್ಳೇದು ಮಾಡಿ, ಎಲ್ಲಿಂದ ಒಳ್ಳೇದು ಮಾಡ್ತಾಳೆ? ನಿಮ್ಮ ಭಾವನೆ ಬೇಕಲ್ವಾ, ಭಕ್ತಿ ಬೇಕಲ್ವಾ? ಭಕ್ತಿ ತತ್ವದ ಮೇಲೆ ಆಧಾರವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ತತ್ವ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳು. ಭಾವನಾತ್ಮಕವಾಗಿ ನೀವು ಏನನ್ನು ಕೇಳಿದರೂ ಕೂಡ ಈ ಪ್ರಕೃತಿ ಮಡಲಲ್ಲಿರ್ತಕ್ಕಂಥ ಪ್ರತಿಯೊಂದು ಮರವು ಹೇಗೆ ಹಣ್ಣನ್ನು ಕೊಡುತ್ತೋ ಹಾಗೆ ಅಮ್ಮನವರು ಕೂಡ ಸಾಕ್ಷಾತ್ಕಾರ ಆಗ್ತಕ್ಕಂಥವಳು ಆಗ್ತಾರೆ. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಶೃಂಗೇರಿ ಕ್ಷೇತ್ರದ ಮಹಿಮೆಯನ್ನ ತಿಳ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.